ಫ್ರೆಂಡ್ಸ್, ನಮ್ಮ ಬುಲ್ಸು ಫೈನಲ್ಗೆ ಏಕೆ ಹೋಗಲಿಲ್ಲ, ಕಪ್ ಏಕೆ ಗೆಲ್ಲಿಲ್ಲ ಅನ್ನೋದು ಕಾರಣ ಯಾರು ಮತ್ತು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಏನಾದ್ರು ಹೊಸಬರಿದ್ದಾರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ನೋಡೋಣ. ಫ್ರೆಂಡ್ಸ್, ಕೋಚ್ ಅವರು ಕೂಡ ಹೇಳ್ತಾರೆ, ಅಲ್ಲಿ ರೀಜನ್ ಅವರು ಇರೋದ್ರಿಂದ ನಮ್ಮ ಟೀಮ್ ಇಲ್ಲಿ ಮಟ್ಟ ಆಡಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಆಲ್ರೌಂಡ್ ಪ್ಲೇಯರು ಅಲ್ಲಿ ರೀಜನ್ ಅವರು ತುಂಬ ಬ್ಯಾಕಪ್ ರೈಡ್ ಕೂಡ ಚೆನ್ನಾಗಿ ಹಾಕ್ತಾರೆ. ನಮ್ಮ ಟೀಮ್ನಲ್ಲಿ ಮೇನ್ ಇರೋದು ಕೂಡ ಅಲ್ಲಿ ರೀಜನ್ ಅವರೇ ಫೈನಲ್ ಮಟ್ಟ ಬರಲಿಕ್ಕೆ ಕೂಡ ಕಾರಣ ಅಲ್ಲಿ ರೀಜನ್ ಅವರು. ಮತ್ತು ಹಾಗೆ ಕೋಚ್ ಅವರು ಕೂಡ ಹೇಳ್ತಾರೆ, ದೀಪಕ್ ಅವರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆದರೂ ಕೂಡ ನಮ್ಮ ಟೀಮು ಅಪೋಸಿಟ್ ಇರೋ ಟೀಮ್ನಲ್ಲಿ ಸ್ವಲ್ಪ ಪ್ಲೇಯರ್ಸ್ಗಳ ಸ್ಟ್ರಾಂಗ್ ಕಂಟೆಂಟ್ ಆಗೋದ್ರಿಂದ ಸ್ವಲ್ಪ ನಮ್ಮ ಟೀಮು ಕಾಲ ಹಿಂದ್ಗಡೆ ಇಡುವಂಥ ಆಯಿತು ಅಂತ ಕೋಚ್ ಅವರು ಕೂಡ ಹೇಳ್ತಾರೆ. ಹಾಗೆ ಕೂಡ ನ್ಯೂ ಪ್ಲೇಯರು ಕೂಡ ತುಂಬ ಅದ್ಭುತವಾಗಿ ಆಟ ಆಡಿದರು. ಒಂದೇ ರೈಡ್ದಲ್ಲಿ 10 ಪಾಯಿಂಟ್ಗಳನ್ನು ಪಡ್ಕೊಂಡಿರೋಂಥ ಪ್ಲೇಯರು ತುಂಬ ಅದ್ಭುತವಾಗಿ ಆಟ ಆಡಿದರು. ಅವರು ಕೂಡ ಎದುರಾಳಿ ತಂಡದಲ್ಲಿ ಬಲವಾಗಿ ತಂಡ ಇರೋದರಿಂದನೇ ಕೂಡ ನಮ್ಮ ಟೀಮ್ ಸೋಲ್ತಂತ ಕೋಚ್ ಅವರು ಕೂಡ ಹೇಳ್ತಾರೆ. ಹಾಗಾಗಿ ನಾವು ಫೈನಲ್ಗೆ ಹೋಗೋಕ್ಕಾಗಲಿಲ್ಲ, ಕಪ್ಪನ್ನು ಗೆಲ್ಲಲಿಕ್ಕೆ ಆಗಲಿಲ್ಲ ಅಂತ ಕೂಡ ಕೋಚ್ ಅವರು ತುಂಬ ಬೇಸರದಿಂದ ಕೂಡ ಹೇಳ್ತಾರೆ. ಹಾಗೆ ಅಲ್ಲಿ ರೀಜನ್ ಅವರು ಮತ್ತು ದೀಪಕ್ ಅವರು ಕೂಡ ಅಷ್ಟೇ ಬೇಸರದಿಂದ ಹೇಳ್ತಾರೆ, ತುಂಬ ಪ್ರಯತ್ನವನ್ನು ಮಾಡಿದ್ವು, ಆದರೂ ನಮ್ಮ ಅಪೋಸಿಟ್ ಇರೋ ಟೀಮು ಭಾಳ ಸ್ಟ್ರಾಂಗ್ ಆಗೋದ್ರಿಂದ ಆಗಲಿಲ್ಲ ಅಂತ ಹೇಳ್ಕೊಡಿ. ಹಾಗೆ ಕೂಡ ಫ್ರೆಂಡ್ಸ್, ಮುಂದಿನ ಸೀಸನ್ನಲ್ಲಿ ನೋಡೋಣ ಯಾವ್ಯಾವ ಆಟ ಆಡ್ತಾರೆ ಅಂತ ತಿಳಿಸ್ಕೊಡ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.